ಶುಭವಾರ್ತೆಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೆ. ಒಂದು ದಿನ ಒಬ್ಬ ಲೂಯಿಸ್ ಎಂಬ ಹುಡುಗ ಇದ್ದ. ಆ ಹುಡುಗ ಅನೇಕ ವಿಷಯಗಳಲ್ಲಿ ಪರಿಣಿತನಾಗಿದ್ದ. ವಾದ್ಯ ಬಾರಿಸುವುದರಲ್ಲಿ, ಮ್ಯಾಜಿಕ್ ಮಾಡುವುದರಲ್ಲಿ, ಮ್ಯೂಸಿಕ್ ಬಾರಿಸುವುದರಲ್ಲಿ, ಹೀಗೆ ಅನೇಕ ವಿಷಯಗಳಲ್ಲಿ ಆತನು ಚತುರನಾಗಿದ್ದ. ಪ್ರಿಯರೇ, ಅಷ್ಟೊಂದು ಚತುರನಾಗಿದ್ದ ಆತನು ಚಿಕ್ಕ ಮಗುವಾಗಿರುವಾಗಲೇ ಅನೇಕ ವಿಷಯಗಳನ್ನು ಕಲಿತಾ ಬೆಳೀತಾ ಇರ್ತಾನೆ. ಆದರೆ ಒಂದು ದುಃಖದ ಸಂಗತಿ ಏನೆಂದರೆ, ಆ ಚಿಕ್ಕ ವಯಸ್ಸಿನಲ್ಲಿ ಆತನು ಎಲ್ಲ ಕಲಿಯುವಾಗ ಆತನ ತಂದೆ ಬಿಟ್ಟು ಹೋಗ್ತಾನೆ. ಆತನ ತಂದೆ ಬಿಟ್ಟು ಹೋದ ಕಾರಣದಿಂದ ಆತನು ಹೆಚ್ಚಿಗೆ ಕಲಿಯುವುದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ದೇವರ ಕೃಪೆಯಿಂದ ಆತನು 12 ವರ್ಷದವನಾಗಿ ಬೆಳೆಯುವಾಗ ಒಂದು ಒಳ್ಳೆಯ ಶಾಲೆಗೆ ಆತನು ಸೇರಿಸಿಕೊಳ್ಳುವವನಾಗಿದ್ದ. ಸೇರಿಕೊಂಡಾಗ ಆ ಶಾಲೆಯಲ್ಲಿ ಒಬ್ಬ ಗುರುಗಳು ಬಂದು ಆತನಿಗೆ ಅನೇಕ ವಿಷಯಗಳಲ್ಲಿ ತರಬೇತಿಯನ್ನು ಕೊಡೋದಕ್ಕೆ ಪ್ರಾರಂಭಿಸ್ತಾನೆ. ಆ ತರಬೇತಿ ಹೊಂದಿದ ಕಾರಣದಿಂದ ಆ ಲೂಯಿಸ್ ಎಂಬಾತ ಜಗತ್ ಪ್ರಸಿದ್ಧ ಒಬ್ಬ ವಿದ್ವಾಂಸನಾಗಿ ಅಥವಾ ವಾದ್ಯಗಾರನಾಗಿ ಆತನು ಬೆಳೆಯುವವನಾಗಿದ್ದಾನೆ. ಪ್ರಿಯರೇ, ಸೊ ನಾವು ನೋಡ್ತೇವೆ, ಚಿಕ್ಕ ಮಕ್ಕಳನ್ನ ನಾವು ಯಾವ ರೀತಿಯಲ್ಲಿ ತಿದ್ದಿ ನಡೆಸುತ್ತೇವೋ ಆಗ ಮಕ್ಕಳು ಒಳ್ಳೆಯ ಮಾರ್ಗದಲ್ಲಿ ಅವರು ಹೋಗೋದಕ್ಕೆ ಸಾಧ್ಯವಾಗ್ತದೆ. ಅದರಿಂದ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವ ಹಾಗೆ ಜ್ಞಾನೋಕ್ತಿಗಳು 22:6 ನಡೆಯಬೇಕಾದಂತ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನ ಶಿಕ್ಷಿಸು, ಮುಪ್ಪಿನಲ್ಲಿಯೂ ಆತನು ಓರೆ ಆಗನು ಎಂಬುದಾಗಿ. ಹಾಗಾಗಿ ಮಕ್ಕಳನ್ನ ಚಿಕ್ಕ ವಯಸ್ಸಿನಲ್ಲಿ ತಿದ್ದಿ ನಡೆಸುವಾಗ ಮಕ್ಕಳ ಮುಂದಿನ ಜೀವಿತ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಇರುವಂತದ್ದಾಗಿದೆ. ಪ್ರಿಯರೇ, ಆದ್ರಿಂದ ನಮ್ಮ ಮಕ್ಕಳನ್ನ ಸರಿಯಾದ ಮಾರ್ಗದಲ್ಲಿ ತಿದ್ದೋಣ, ಸರಿಯಾದ ಮಾರ್ಗದಲ್ಲಿ ನಡೆಸೋಣ, ಸರಿಯಾದ ದಿಕ್ಕಿನಡೆಗೆ ಕರೆದುಕೊಂಡು ಹೋಗೋಣ. ಆಗ ನಮ್ಮ ಮಕ್ಕಳು ಒಂದು ದೇವರ ಭಯದಲ್ಲಿ, ಭಕ್ತಿಯಲ್ಲಿ ಬೆಳೆಯುವುದಕ್ಕೆ ಅದು ಸಾಧ್ಯವಾಗ್ತದೆ. ಈ ಒಂದು ಘಟನೆಯ ಮೂಲಕವಾಗಿ ನಿಮ್ಮೆಲ್ಲ ಮಕ್ಕಳನ್ನ ಕರ್ತನು ಆಶೀರ್ವದಿಸಲಿ. ಇಂದಿನ ಮಕ್ಕಳು ನಾಳಿನ ಪ್ರಜೆಗಳಾಗಿ ಬೆಳೆಯುವುದಕ್ಕೆ ಕರ್ತನು ಸಹಾಯ ಮಾಡಲಿ ಎಂಬುದಾಗಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ನಾನು ಕೇಳಿಕೊಳ್ಳುವವನಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಒಂದು ಕರ್ತನೆ ಸ್ವಾಮಿ ಸಂಗತಿಯಿಂದ ನೋಡುತ್ತಿರುವಂತಹ ಪ್ರತಿಯೊಂದು ಕುಟುಂಬಗಳನ್ನ ಆಶೀರ್ವದಿಸು. ಆ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು. ಕೇಳಿದ ವಾಕ್ಯಕ್ಕೆ ಅನುಸಾರವಾಗಿ ಸರಿಯಾದಂತ ಮಾರ್ಗಕ್ಕೆ ತಕ್ಕಂತೆ ಮಕ್ಕಳನ್ನ ತಿದ್ದಿ ನಡೆಸುವ ಹಾಗೆ ತಂದೆ ತಾಯಿಗಳಿಗೆ ಬೇಕಾದಂತ ಕರ್ತನೆ ಶಕ್ತಿ ಬಲವನ್ನು ಕೊಟ್ಟು ನಡೆಸು. ಆ ಮಕ್ಕಳು ನಾಳಿನಿಂದಲೇ ಕರ್ತನೆ ದೇವರ ಭಯದಲ್ಲಿ, ಭಕ್ತಿಯಲ್ಲಿ ಬೆಳೆಯಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ದೇವರು ತಾನೇ ಈ ಒಂದು ಘಟನೆಯೊಂದಿಗೆ ನಿಮ್ಮನ್ನು ಆಶೀರ್ವದಿಸಲಿ. ಮಕ್ಕಳು ತಾನೇ ದೇವರ ಭಯದಲ್ಲಿ, ಭಕ್ತಿಯಲ್ಲಿ ಬೆಳೆಯಲಿ ಎಂಬುದಾಗಿ ನಾವು ನಿರಂತರವಾಗಿ ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಪ್ರೈಸ್ ದ ಲಾರ್ಡ್.